ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕುರ್ಚಿ ಕದನ. ಕೆಪಿಸಿಸಿಗೆ ಅಧ್ಯಕ್ಷ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಡಿಕೆಶಿ ಅವರ ಮೇಲೆ ಸಿಎಂ ಕಡೆಯ ಅನೇಕ ಸಚಿವರುಗಳು ಬಾಣದ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಪಾಪ ಬಹಳ ಕಷ್ಟ ಆಗಿಬಿಟ್ಟಿದೆ. ಅವರು ಈ ಕಡೆ ಸಚಿವ ಸ್ಥಾನವನ್ನು ನಿಭಾಯಿಸಬೇಕು, ಬೆಂಗಳೂರು ಇನ್ಚಾರ್ಜು ನಿಭಾಯಿಸಬೇಕು, DCM ಕೂಡ ನಿಭಾಯಿಸಬೇಕು, ಜೊತೆಗೆ KPCC ಅಧ್ಯಕ್ಷ ಪಟ್ಟವನ್ನು ನಿಭಾಯಿಸಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಒಬ್ಬರಿಗೊಂದೇ ಹುದ್ದೆ ಅಂತ ನಿಯಮ ಇದೆ. ಪಾಪ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮಲ್ಲೇ ಯಾರಿಗಾದರೂ ಒಬ್ಬರಿಗೆ ಕೊಟ್ಟುಬಿಡಿ ಅಂತ ಹೇಳಿ ಹೈಕಮಾಂಡ್ ವಲಯದಲ್ಲಿ ಲಾಬಿ ನಡೀತಾ ಇದೆ. ಇಷ್ಟೇ ಸರಳವಾಗಿದೆಯಾ DK ಶಿವಕುಮಾರ್ ಅವ್ರನ್ನ ಆ ಕುರ್ಚಿಯಿಂದ ಇಳಿಸೋದು ಅಂತ ಪ್ರಶ್ನೆ ಬಂದಾಗ, DK ಶಿವಕುಮಾರ್ KPCC ಸಾರಥಿ ಆಗಿದ್ದಾಗಲೇ ಪಕ್ಷ ಅಧಿಕಾರಕ್ಕೆ ಬಂದಿರೋದು. ಕಾಂಗ್ರೆಸ್ಸಲ್ಲಿ ಮೊದಲಿಂದ ಏನು ಮಾತು ಕೇಳಿ ಬರ್ತಾ ಇತ್ತು ಅಂತ ಹೇಳಿದ್ರೆ, ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವರ ಆಳ್ವಿಕೆ, ಅವರ ಅವಧಿಯಲ್ಲಿ ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದಾಗ CM ಹುದ್ದೆಗೆ ಅವರೇ ಮೊದಲ ಹಕ್ಕುದಾರರು ಎನ್ನುವ ರೀತಿಯಲ್ಲಿ ಇತ್ತು. ಪರಮೇಶ್ವರ್ ಅವರು ಇದೇ ರೀತಿ KPCC ಅಧ್ಯಕ್ಷರಾಗಿದ್ದಾಗಲೂ ಕೂಡ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಆದರೆ ಪರಮೇಶ್ವರ್ ಅವರೇ ಸೋತು ಬಿಟ್ಟಿದ್ರು. ಆ ಕಾರಣದಿಂದಾಗಿ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿತು ಅಂತ SM ಕೃಷ್ಣ ಅವರು ಪಾಂಚಜನ್ಯ ಮೊಳಗಿಸಿದ್ರು. ಆನಂತರದಲ್ಲಿ SM ಕೃಷ್ಣ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆದರೆ ಈಗಿರ್ತಕ್ಕಂಥ ಪ್ರಶ್ನೆ ಅಂದರೆ, DK ಶಿವಕುಮಾರ್ ಅವ್ರನ್ನ ಹೇಗಾದರೂ ಮಾಡಿ ನಾವು ಈ ಪಟ್ಟದಿಂದ ಇಳಿಸಿದ್ರೆ ಹೈಕಮಾಂಡ್ ವಲಯದಲ್ಲಿ ಲಾಬಿ ಮಾಡೋಕ್ಕಾಗಲ್ಲ. KPCC ಅಧ್ಯಕ್ಷ ಹುದ್ದೆ ಎನ್ನುವುದೇ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಕರ್ನಾಟಕದ ರಾಜ್ಯ ಸರ್ಕಾರದ ನಡುವಿನ ಆಳ್ವಿಕೆ ವಿಚಾರಗಳಲ್ಲಿಯೂ ಕೂಡ ಒಂದು ಕೊಂಡಿ ಥರ ಕೆಲಸ ಮಾಡುತ್ತೆ. ಈ ಕೊಂಡಿಯನ್ನು ಕಟ್ ಮಾಡಿಬಿಟ್ರೆ ಆಗ ನಮಗೆ ಸುಲಭ ಆಗುತ್ತೆ ಅಂತ ಲೆಕ್ಕಾಚಾರ ಇರಬಹುದು. ಕಾಂಗ್ರೆಸ್ನಲ್ಲಿ DKಶಿ ವರ್ಸಸ್ ಸಿದ್ದರಾಮಯ್ಯ ಅವರ ಬಣದ ಫೈಟ್ ಜೋರಾಗ್ತಾ ಇದೆ. ಅಧ್ಯಕ್ಷ ಗಾದಿಗೆ ಲಾಬಿ ಮಾಡ್ತಾ ಇದ್ದಾರೆ. ಮೇಯ್ನಾಗಿ ಯಾರು ಅಂದರೆ ರಾಜಣ್ಣ ಅವ್ರನ್ನ ಕೇಳಿದಾಗ, ಏನು ರಾಜಣ್ಣ ಅವರೇ ಈ ಥರ ಏನೋ ದೆಹಲಿಗೆಲ್ಲ ಹೋಗಿ ಬರ್ತಾ ಇದ್ದೀರಂತೆ, ಏನಿಗತ್ತೆ ಅಂತ ಕೇಳಿದಾಗ, ಹೌದಪ್ಪ ಹೋಗಿ ಬರ್ತಾ ಇದ್ದೀನಿ, ಏನೀಗ KPCC ದೊಡ್ಡದಾ AICC ದೊಡ್ಡವರಪ್ಪ, ಯಾರ ಬಳಿ ಕೇಳಬೇಕು ಅವ್ರ ಬಳಿ ನಾನು ಕೇಳಿದ್ದೀನಿ, ಏನೀಗ ದಲಿತ CM ಬೇಡಿಕೆನೂ ತಪ್ಪಿಲ್ಲಪ್ಪ, ತಪ್ಪಾ? ದಲಿತರಲ್ಲೊಬ್ಬರು CM ಆಗಬೇಕು ಅಂತ ಕೇಳಿದ್ರೆ ತಪ್ಪೇನಪ್ಪ ಅದು? DCM DK ಶಿವಕುಮಾರ್ ಅವ್ರಿಗೆ ಪರೋಕ್ಷವಾಗಿ ಟಾಂಟ್ ಕೊಟ್ಟಿದ್ದಾರೆ. ನೋಡಿ, ಎರಡು ಥರ ದಾಳ ಇದು. ಯಾರ ವಿರುದ್ಧವಾಗಿ? DK ಶಿವಕುಮಾರ್ ವಿರುದ್ಧವಾಗಿ. ಯಾವ ಥರ ಅಂದರೆ, ಒಂದು, KPCC ಹುದ್ದೆ ತಪ್ಪಿಸಬೇಕು ಅಂತ ಆಯಿತು. ಒಂದು ವೇಳೆ DK ಶಿವಕುಮಾರ್ ಅವರು ಕೂಡ ಷರತ್ತಿಟ್ಟಿರಬಹುದು ಹೈಕಮಾಂಡ್ ಮುಂದೆ, ನನ್ನನ್ನೇನಾದರೂ KPCC ಅಧ್ಯಕ್ಷ ಹುದ್ದೆ ತಪ್ಪಿಸಿದ್ರೆ ನೀವು ನನ್ನನ್ನು CM ಮಾಡಬೇಕು ಅಂತ ಕೇಳಿರ್ತಾರೆ. ಒಂದೇ ಏಟಿಗೆ ಎರಡು ದಾಳ ಎನ್ನುವಂತೆ ದಲಿತ CM ಅಂತ ಮಾತಾಡ್ತಾ ಇದ್ದಾಗ, DK ಶಿವಕುಮಾರ್ ಅವ್ರಿಗೆ KPCC ಪಟ್ಟ ಹೋದರೆ ನನಗೆ CM ಪಟ್ಟ ಕೊಡಿ ಅಂತ ಕೇಳಿದಾಗ ದಲಿತರನ್ನೊಬ್ಬರು CM ಮಾಡಿ, KPCC ಅಧ್ಯಕ್ಷಗಿರಿಯಿಂದ ಅವ್ರನ್ನ ಕೆಳಗಡೆ ಇಳಿಸ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರು ಯಾಕಿರಬೇಕು? ಸಚಿವರು ಆಗಿದ್ದಾರೆ, ಉಸ್ತುವಾರಿನೂ ಆಗಿದ್ದಾರೆ, ಈ ಕಡೆ DCM ಕೂಡ ಆಗಿದ್ದಾರೆ, ಎಷ್ಟು ಅಂತ ನೋಡ್ತಾರೆ ಪಾಪ ಅವರು. ಈ ದಾಳವನ್ನು CM ಸಿದ್ದರಾಮಯ್ಯ ಅವರ ಬಣದ ನಾಯಕರು ಉರುಳಿಸ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರು ಭೇಟಿಯಾಗಿದೆ. ಹೈಕಮಾಂಡ್ ಜೊತೆಗಿನ ಮಾತುಕತೆಯ ಬಗ್ಗೆ CMಗೆ ಮಾಹಿತಿ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಮಾತ್ರ ಸಹಜವಾಗಿ ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದರು, ಆದರೆ ಇಲ್ಲಿವರೆಗೂ ಮೌನ ವಹಿಸ್ತಾ ಇದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ CM ಆಪ್ತರ ನಡೆ. 24 assembly segments. Which community person is given an opportunity to contest? Other than that community person should occupy the block Congress presidents as well as the frontal organization leadership. Because we are able to create the leadership among other downtrodden communities. At the same time, we are able to get the sympathy and vote from those communities also in favor of the contesting assembly candidate. These two are very, very important in the interest of the party. In 224 assembly segments, which community person is given an opportunity to contest? ಹಾಗಾದರೆ CM ಬಣದ ವಾದ ಏನಪ್ಪ? ಏವೆಲ್ಲ ಕಾರಣಗಳಿಗೋಸ್ಕರವಾಗಿ ಅವರು ದಲಿತ CM ಅಂತ ಕೇಳ್ತಾ ಇದ್ದಾರೆ, ಜೊತೆಗೆ KPCC ಅಧ್ಯಕ್ಷ ಬಣದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ, ಅಧ್ಯಕ್ಷ ಹುದ್ದೆಯ ಮೇಲೆ ನೋಡಿದ್ರೆ DK ಶಿವಕುಮಾರ್ ಅವರು ಒಳ್ಳೆಯ ಸಂಘಟಕರು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗ ಅವರು ಸಂಪೂರ್ಣ ಗಮನವನ್ನು ಪಕ್ಷದ ಕಡೆಗೆ ಕೊಡೋಕ್ಕಾಗ್ತಾ ಇಲ್ಲ. ಸಂಪೂರ್ಣ ಗಮನ ಕೊಡೋಕ್ಕಾಗ್ತಾ ಇದೆಯಾ? ಕೊಡೋಕ್ಕಾಗ್ತಾ ಇಲ್ಲ. ಎರಡು ಪ್ರಬಲ ಇಲಾಖೆ ಇದೆ ಸ್ವಾಮಿ ಅವ್ರಿಗೆ. DCM ಸ್ಥಾನ ಅವರಲ್ಲೇ ಇದೆ. ಹಾಗಾಗಿ ಇಲಾಖೆ ಕಡೆಗೂ ಗಮನ ಕೊಡಬೇಕು, DCM ಸ್ಥಾನದ ಕಡೆಗೂ ಗಮನ ಕೊಡಬೇಕು, ಉಸ್ತುವಾರಿ ಕಡೆಗೂ ಗಮನ ಕೊಡಬೇಕು. ಎಷ್ಟು ಅಂತ ಮಾಡ್ತಾರೆ ಅವರು ಪಾಪ. ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ನಿಯಮ ಬೇರೆ ಇದೆ. ಲೋಕಸಭೆ ಎಲೆಕ್ಷನ್ ಆದಮೇಲೆ ಅಧ್ಯಕ್ಷರ ಬದಲಾವಣೆ ಅಂತ ಹೈಕಮಾಂಡ್ ಹೇಳಿತ್ತಲ್ಲ, ಹೈಕಮಾಂಡ್ಗೆ ನೆನಪಿಸ್ತಾ ಇದ್ದೀವಿ ನಾವು ಅದನ್ನು. ವರ್ಷ ಆಗೋಯ್ತು ಲೋಕಸಭಾ ಚುನಾವಣೆ ಮುಗಿದು. ಈಗ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ, ಅನಿವಾರ್ಯತೆಯೂ ಇದೆ. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಬಲ ಕಾಂಗ್ರೆಸ್ಗೆ ಇದೆ. ಅಹಿಂದ ಸಮುದಾಯ ಮತ್ತಷ್ಟು ಒಗ್ಗಟ್ಟಾಗಬೇಕು ಅಂದರೆ ಒಂದು ಅವಕಾಶ ಕೊಡಬೇಕಲ್ಲ ಅವ್ರಿಗೆ. OBC ನಾಯಕನೇ ಸಿದ್ದರಾಮಯ್ಯ ಅವರು.
ದಲಿತರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ಸದ್ದು ಬರ್ತಾ ಇದೆ. ದಲಿತರಲ್ಲೇ ಬಲಗೈ ಸಮುದಾಯಗಳು ಮಾತ್ರ ಪಕ್ಷದ ಪರವಾಗಿವೆ, ಎಡಗೈ ಸಮುದಾಯ ಮತಗಳು ಛಿದ್ರ ಆಗಿಬಿಟ್ಟಿವೆ. ಇದು ಒಗ್ಗಟ್ಟಾಗಬೇಕು ಅಂದರೆ ದಲಿತರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಈ ಒಂದು ವಾದ ನಡೀತಾ ಇದೆ.